ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಬಿಗ್ ಬಾಸ್ ರಿಲೇಟೆಡ್ ಕೆಲವೊಂದು ಅಪ್ಡೇಟ್ಗಳಿದೆ. ಸೊ ಆ ಒಂದು ಅಪ್ಡೇಟ್ನ ಬಗ್ಗೆ ಇದೀಗ ನೋಡ್ತಾ ಹೋಗುವ. ಸೊ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಇದೀಗ ಮುಗ್ದುಂಟು. ಸೊ ಟೋಟಲ್ ಆಗಿ 5 ಜನ ಕಂಟೆಸ್ಟೆಂಟ್ಗಳು ನಾಮಿನೇಟ್ ಆಗಿರ್ತಾರೆ. ಸೊ ಇವರಿಗೆ ನೀವು ವೋಟ್ ಮಾಡಬೇಕು ಅಂತಂದ್ರೆ ಜಿಯೋ ಹಾಟ್‌ಸ್ಟಾರ್ ಅಪ್ಲಿಕೇಶನ್ಗೆ ಹೋಗ್ಬಿಟ್ಟು ವೋಟನ್ನು ಮಾಡ್ಬೋದು. ಅದರ ಜೊತೆಗೆ ಒಂದು ವೆಬ್ಸೈಟನ್ನು ಕೂಡ ಕೊಡ್ತೀನಿ, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಲಿಂಕ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ನಿಮ್ಮ ಒಂದು ಫೇವ್ರೇಟ್ ಕಂಟೆಸ್ಟೆಂಟ್ಗಳಿಗೆ ನೀವು ಕೂಡ ವೋಟನ್ನು ಮಾಡೋದ್ರಿಂದ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಕೂಡ ಗೊತ್ತಾಗುತ್ತೆ. ಇನ್ನು ಈ ಸೀಸನ್ನಲ್ಲಿ ಬಂದ್ಬಿಟ್ಟು ಟಿಕೆಟ್ ಟು ಫಿನಾಲೆ ಅಂತ ಒಂದು ಟಾಸ್ಕನ್ನು ಇಡೋದಿಲ್ಲ. ಅದರ ಬದಲಾಗಿ ಇದೀಗ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಇದೀಗ ಯಾರು ವಿನ್ ಆಗ್ತಾರೋ ಸೊ ಅವರು ಬಂದ್ಬಿಟ್ಟು ನೇರವಾಗಿ ಇದೀಗ ಫಿನಾಲೆ ವಾರಕ್ಕೂ ಕೂಡ ಆಯ್ಕೆ ಆಗ್ತಾ ಇದ್ದಾರೆ. ಸೊ ಇದರಲ್ಲಿ ಮೊದಲೇದಾಗಿ ಸೆಲೆಕ್ಟ್ ಆಗಿರೋ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಗಿಲ್ಲಿ ಹಾಗೂ ಅಶ್ವಿನಿ. ಅದಾಗಿದ್ದ ನಂತರ ಮೇಲ್ ಕಂಟೆಸ್ಟೆಂಟ್ಗಳಿಗೆ ಅಂತ ಸಪರೇಟ್ ಆಗಿರುವಂಥ ಒಂದು ಟಾಸ್ಕ್ ಅನ್ನು ಕೊಡ್ತಾರೆ. ಅದರಲ್ಲಿ ಒಬ್ಬ ಕಂಟೆಸ್ಟೆಂಟ್ ಇದೀಗ ಸೆಲೆಕ್ಟ್ ಆಗ್ತಾರೆ. ಅದಾದ ಬಳಿಕ ಫೀಮೇಲ್ ಕಂಟೆಸ್ಟೆಂಟ್ಗಳು ಕೂಡ ಸಪರೇಟ್ ಆಗಿರುವಂಥ ಒಂದು ಟಾಸ್ಕ್ ಅನ್ನು ಕೊಟ್ಬಿಟ್ಟು ಅದರಲ್ಲಿ ಫೀಮೇಲ್ ಕಂಟೆಸ್ಟೆಂಟ್ ಅನ್ನು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಇನ್ನು ಫೀಮೇಲ್ ಕಂಟೆಸ್ಟೆಂಟ್ಗಳಿಗೆ ಕೊಟ್ಟಿರುವಂಥ ಒಂದು ಟಾಸ್ಕ್ ಅಲ್ಲಿ ಇದೀಗ ರಾಶಿಕರ್ ಅವರು ವಿನ್ ಆಗಿಬಿಟ್ಟು ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಒಂದನ್ನು ಇದೀಗ ಆಡ್ತಾ ಇದ್ದಾರೆ. ಇನ್ನು ಮೇಲ್ ಕಂಟೆಸ್ಟೆಂಟ್ಗಳಿಗೆ ಸಪರೇಟ್ ಆಗಿರುವಂಥ ಒಂದು ಟಾಸ್ಕ್ ಅನ್ನು ಕೊಡ್ತಾರೆ. ಈ ಒಂದು ಟಾಸ್ಕ್ ಅನ್ನು ಇದೀಗ ಆಡ್ತಾ ಇರೋದು ರಘು, ಧನುಷ್ ಹಾಗೂ ಧ್ರುವಂತ್ ರವರು. ಸೊ ನಿಮ್ಮ ಪ್ರಕಾರ ಇವರಲ್ಲಿ ಯಾರು ವಿನ್ ಆಗಬೇಕು ಅಂತ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಅಲ್ಲಿ ನೀವು ತಪ್ಪದೆ ಕಾಮೆಂಟ್ ಮಾಡ್ರಿ. ಸೊ ಒಟ್ಟಾರೆಯಾಗಿ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಇದೀಗ 4 ಜನ ಕಂಟೆಸ್ಟೆಂಟ್ಗಳು ಸೆಲೆಕ್ಟ್ ಆಗ್ತಾರೆ. ಸೊ ಅದರಲ್ಲಿ ಇದೀಗ 3 ಜನ ಕನ್ಫರ್ಮ್ ಆಗಿದೆ. ಸೊ ಅದುವೇ ಬಂದ್ಬಿಟ್ಟು ಗಿಲ್ಲಿ, ಅಶ್ವಿನಿ ಹಾಗೂ ರಾಶಿಕಾ. ಇವರಲ್ಲಿ ಯಾರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಇದೀಗ ಸೆಲೆಕ್ಟ್ ಆಗ್ತಾರೋ ಸೊ ಅವರು ಬಂದ್ಬಿಟ್ಟು ನೇರವಾಗಿ ಫಿನಾಲೆ ವಾರಕ್ಕೆ ಇದೀಗ ಆಯ್ಕೆಯಾಗ್ತಾ ಇದ್ದಾರೆ. ಸೊ ನಿಮ್ಮ ಪ್ರಕಾರ ಇದೀಗ ಫಿನಾಲೆ ವಾರಕ್ಕೆ ಯಾವ ಒಂದು ಕಂಟೆಸ್ಟೆಂಟ್ ಇದೀಗ ಸೆಲೆಕ್ಟ್ ಆಗಬೇಕು ಅಂತ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಅಲ್ಲಿ ನೀವು ತಪ್ಪದೆ ಕಾಮೆಂಟ್ ಮಾಡ್ರಿ. ಇನ್ನು ಈ ವಾರದಲ್ಲಿ ಇದೀಗ 5 ಜನ ಕಂಟೆಸ್ಟೆಂಟ್ಗಳು ನಾಮಿನೇಟ್ ಆಗಿರ್ತಾರೆ. ಸೊ ಇವರ ಒಂದು ವೋಟಿಂಗ್ ಪೋಲ್ನ ರಿಸಲ್ಟ್ನ ಬಗ್ಗೆ ಇದೀಗ ನೋಡ್ತಾ ಹೋದರೆ ಅಶ್ವಿನಿ ಹಾಗೂ ಧನುಷ್ ರವರು ಇದೀಗ ಟಾಪ್ನಲ್ಲಿದ್ದಾರೆ. ಇನ್ನು ಬಾಟಮ್ನಲ್ಲಿ ಬಂದ್ಬಿಟ್ಟು ಸ್ಪಂದನ, ಸೋಮಣ್ಣ ಹಾಗೂ ರಾಶಿಕರ್ ಅವರು ಕಂಪ್ಲೀಟ್ ಆಗಿ ಬಾಟಮ್ನಲ್ಲಿದ್ದಾರೆ. ಆ್ಯಂಡ್ ಇದರ ಒಂದು ರಿಸಲ್ಟನ್ನು ನೀವು ಕೂಡ ನೋಡಬೇಕು ಅಂತಂದರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ಕನ್ನು ಮಾಡ್ತಾ ಇದ್ದಂಗೆ ಪೇಜ್ ಕೂಡ ಓಪನ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಪೇಜ್ ನಿಮಗೆ ಈ ರೀತಿ ಡಿಸ್ಪ್ಲೇ ಆಗ್ತಾ ಉಂಟು. ಜಸ್ಟ್ ಕೆಳಗಡೆ ನೀವು ಸ್ಕ್ರೋಲ್ ಮಾಡ್ತಾ ಬಂದಂಗೆ ಅಲ್ಲಿ ನಿಮಗೆ ವೋಟಿಂಗ್ ಪೋಲ್ ಕೂಡ ತೋರಿಸ್ತಾ ಉಂಟು. ಸೊ ಇದರಲ್ಲಿ ನಿಮ್ಮೊಂದು ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಇರ್ತಾರೋ ಸೊ ಅವರಿಗೆ ನೀವು ಒಂದು ವೋಟನ್ನು ಮಾಡೋದ್ರಿಂದ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಕೂಡ ಗೊತ್ತಾಗುತ್ತೆ. ಆ್ಯಂಡ್ ಇದನ್ನು ನೋಡಿಕೊಂಡು ಕೆಲವೊಬ್ರು ಫೇಕು ಹಾಗೆ ಹೀಗೆ ಅಂತ ಕಾಮೆಂಟ್ ಮಾಡ್ಬೋದು. ಸೊ ಇದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಆಗಿರುವಂಥ ಒಂದು ಆರ್ಟಿಕಲಲ್ಲಿ ಕಂಪ್ಲೀಟ್ ಆಗಿ ಬರ್ತಿದ್ದೀನಿ. ಸೊ ಒಮ್ಮೆ ಅದನ್ನು ನೀವು ಕೂಡ ಓದ್ಕೊಂಡು ಸೊ ಅದ್ರ ಬಗ್ಗೆ ನೆಕ್ಸ್ಟ್ ನೀವು ಕಮೆಂಟನ್ನು ಮಾಡ್ಬೋದು. ಆ್ಯಂಡ್ ಈ ಒಂದು ವೋಟಿಂಗ್ ಪೋಲ್ ಬಂದ್ಬಿಟ್ಟು ಯಾವುದೇ ರೀತಿಯಲ್ಲಿಯೂ ಕೂಡ ಅಫಿಷಿಯಲ್ ಆಗಿರೋದಿಲ್ಲ, ಜಸ್ಟ್ ಪಬ್ಲಿಕ್ ಡೊಮೈನಲ್ಲಿ ಇಟ್ಟಿರುವಂಥ ಒಂದು ವೋಟಿಂಗ್ ಪೋಲು. ಸೊ ಯಾರು ಬೇಕಾದರೂ ಎಷ್ಟು ಬೇಕಾದರೂ ವೋಟನ್ನು ಮಾಡ್ಬೋದು. ಇನ್ನು ಇದೇ ಥರ ಹಿಂದಿನ ವಾರದ ಒಂದು ವೋಟಿಂಗ್ ಪೋಲನ್ನು ಕೂಡ ಶೇರ್ ಮಾಡಿದೆ. ಸೊ ಅದರ ಒಂದು ವೋಟಿಂಗ್ ಪೋಲ್ನ ರಿಸಲ್ಟನ್ನು ನೋಡಿದರೆ ನಿಮಗೂ ಕೂಡ ಗೊತ್ತಾಗುತ್ತೆ. ಸೊ ಕಡಿಮೆ ವೋಟು ಯಾರಿಗೆ ಬಂದಿರುತ್ತೋ ಸೊ ಅವರೇ ಬಿಗ್ ಬಾಸ್ನ ಮನೆಯಿಂದ ಎಲಿಮಿನೇಟ್ ಆಗಿ ಆಚೆ ಬಂದಿರ್ತಾರೆ. ಸೊ ಡೌಟ್ ಇತ್ತು ಅಂತಂದರೆ ನೀವು ಕೂಡ ಆ ಒಂದು ವೋಟಿಂಗ್ ಪೋಲನ್ನು ನೀವು ಕೂಡ ಈ ಒಂದು ವೆಬ್ಸೈಟಲ್ಲಿ ನೋಡ್ಬೋದು. ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂಥ ಕೆಲವೊಂದು ಮಾಹಿತಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿಕೊಡ್ರಿ. ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಇದೀಗ ಯಾರು ವಿನ್ ಆಗಿಬಿಟ್ಟು ಫಿನಾಲೆ ವಾರಕ್ಕೆ ಇದೀಗ ಆಯ್ಕೆ ಆಗಬೇಕು ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ನೀವು ತಪ್ಪದೆ ಕಾಮೆಂಟ್ ಮಾಡಿರಿ. ಆ್ಯಂಡ್ ಈ ಒಂದು ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ಧನ್ಯವಾದಗಳು.